ಈ ಕೇರಳ ಈಗಾಗಲೇ ಕೋಗಿಲು ವಿಚಾರದಲ್ಲಿ ಖ್ಯಾತೆ ತೆಗೀತು. ಅಲ್ಲಿಂದ ಒಂದಷ್ಟು ಜನರನ್ನು ಇಲ್ಲಿ ಕಳಿಸ್ಕೊಟ್ಟು ಕೇರಳ ಯಾಕೆ ಮಧ್ಯಸ್ಥಿಕೆ ವಹಿಸ್ತಾ ಇದೆ ಅನ್ನುವಷ್ಟು ಮಟ್ಟಿಗೆ ಚರ್ಚೆ ರಾಜ್ಯದಲ್ಲಾಯಿತು. ಈಗ ಈ ಕೇರಳ ರಾಜಕಾರಣ ಕರ್ನಾಟಕದಲ್ಲಿ ಮುಗಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೊಸದೊಂದು ಖ್ಯಾತೆ ಶುರು ಮಾಡಿಕೊಂಡಿದೆ. ಕೋಗಿಲು ಲೇಔಟ್ ಆಯ್ತು, ಈಗ ಹೊಸ ಖ್ಯಾತೆ ಶುರು. ಕಾಸರಗೋಡ್ನಲ್ಲಿ ಕನ್ನಡ ವರ್ಸಸ್ ಮಲಯಾಳಂ ವಾರ್. ಕನ್ನಡಿಗರ ಮೇಲೆ ಮಲಯಾಳಂ ಭಾಷಾ ಹೇರಿಕೆ ಮಸೂದೆಯನ್ನು ತರೋದಕ್ಕೆ ಹೊರಟಿದ್ದಾರೆ. ಆದರೆ ಕೇರಳ ಸರ್ಕಾರದ ಈ ನಡೆಗೆ ಕಾಸರಗೋಡಿನಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡಿಗರಿಗೆ ಕೇರಳ ಸರ್ಕಾರ ಮೋಸ ಮಾಡ್ತಾ ಇದೆ ಅನ್ನುವಂಥ ಧ್ವನಿ ಈಗ ಕೇಳಿ ಬರ್ತಾ ಇರೋದು. ಈಗಾಗಲೇ ಕನ್ನಡಿಗರು ಬಹಳ ಕಷ್ಟಪಡ್ತಾ ಇದ್ದಾರೆ. ಅಲ್ಲಿ ಮಸೂದೆಯನ್ನ ಕೂಡಲೇ ಹಿಂಪಡಿಬೇಕು ಅನ್ನುವಂಥ ಆಗ್ರಹಗಳು ಕೇಳಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಗಡಿನಾಡ ಕನ್ನಡಿಗ ಜಿಕೆ ಭಟ್ ಆಗ್ರಹಿಸಿದ್ದಾರೆ. ಈಗಾಗಲೇ ಅಲ್ಲಿರುವಂತಹ ಕನ್ನಡಿಗರು ಅನುಭವಿಸಿರೋದು ಅಷ್ಟಿಷ್ಟಲ್ಲ. ಈಗ ಮತ್ತೊಂದು ಹೇರಿಕೆ, ಈ ಹೇರಿಕೆಯನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಕನ್ನಡದಲ್ಲಿಯೇ ಕಲಿತದ್ದು. ಈಗ ಅವರಿಗೆ ಮಲಯಾಳ ಕಲಿಸಬೇಕಂದ್ರೆ ತುಂಬ ಕಷ್ಟ. ಅವರಿಗೆ ಸಹ ಸ್ವಲ್ಪ ಗೊತ್ತಿರಬೇಕಲ್ಲ ಮನೆಯವರಿಗೆ. ಆದ ಕಾರಣ ಇಲ್ಲಿ ಕನ್ನಡವೇ ಜಾಸ್ತಿ. ನಾವು ಮತ್ತು ಇದು ಏನಾದರೂ ಬೇಕಾದರೂ ನಾವು ಕರ್ನಾಟಕಕ್ಕೆ ಹೋಗಬೇಕು. ಕೆಲಸಕ್ಕೆ ಆಗಲಿ, ಎಲ್ಲಕ್ಕೆ ಆಗಲಿ, ಯಾವುದಕ್ಕಾಗ ಬೇಕಾದರೂ ಮದ್ದಿಗೆ ಆಗಲಿ. ಇಲ್ಲಿ ಯಾವ ಒಂದು ಫೆಸಿಲಿಟಿ ಇಲ್ಲ ನಮ್ಮ ಗಡಿನಾಡಲ್ಲಿ ನಮಗೆ. ಮತ್ತು ನಮ್ಮ ಕೇರಳದಲ್ಲಿ ಕಲಿತು ಕರ್ನಾಟಕ ಹೋಗ್ತೇವಲ್ಲ, ಆಗ ಸ್ಕಾಲರ್ಶಿಪ್ ಸಹ ನಮಗೆ ಸಿಕ್ಕುವುದಿಲ್ಲ. ಸಮಸ್ಯೆ ಅಂದರೆ ವಿದ್ಯಾರ್ಥಿ ಕನ್ನಡವೇ ನಮಗೆ ಒಳ್ಳೆಯದು. ಏನೆಂದರೆ ಇಲ್ಲಿ ಎಲ್ಲ ಮಕ್ಕಳು ಕನ್ನಡವೇ ಕಲಿತದ್ದು. ಈಗ ಇದನ್ನು ನಾವು ಮಲಯಾಳ, ನಮ್ಮ ಈ ಕೇರಳದ ಮಂತ್ರಿ ಮಲಯಾಳ ಅಂತ ಕಡ್ಡಾಯ ಮಾಡುವಾಗ ಅದು ಕರ್ನಾಟಕದ ಮಂತ್ರಿ ಕನ್ನಡವೇ ಆಗಬೇಕು ಅಂತ ಒಂದು ಎಲ್ಲ ರೇಷನ್ನಲ್ಲೂ ಕರೆಂಟ್ ಬಿಲ್ಲು ಅದು ಇದು ಎಲ್ಲ ಮಲಯಾಳದಲ್ಲೇ ಬರೋದು. ನಮಗೆ ಓದಲಿಕ್ಕೆ ಏನೂ ಆಗುವುದಿಲ್ಲ. ಕಾಸರಗೋಡು ಕಾಂಜಂಗಾಡಿವರೆಗೆ ಕನ್ನಡವೇ ಆಗಬೇಕೆಂದು ನಮ್ಮದು ಒಂದು ಭಾವನೆ. ಕನ್ನಡವೇ ನಮಗೆ ಒಳ್ಳೆಯದು. ಏನೆಂದರೆ ಇಲ್ಲಿ ಎಲ್ಲ ಮಕ್ಕಳು ಕನ್ನಡವೇ ಕಲಿತದ್ದು. ಈಗ ಇದನ್ನು ನಾವು ಮಲಯಾಳ, ನಮ್ಮ ಈ ಕೇರಳದ ಮಂತ್ರಿ ಮಲಯಾಳ ಅಂತ ಕಡ್ಡಾಯ ಮಾಡುವಾಗ ಅದು ಕರ್ನಾಟಕದ ಮಂತ್ರಿ ಕನ್ನಡವೇ ಆಗಬೇಕು ಅಂತ ಒಂದು ಎಲ್ಲ ರೇಷನ್ನಲ್ಲೂ ಕರೆಂಟ್ ಬಿಲ್ಲು ಅದು ಇದು ಎಲ್ಲ ಮಲಯಾಳದಲ್ಲೇ ಬರೋದು. ನಮಗೆ ಓದಲಿಕ್ಕೆ ಏನೂ ಆಗುವುದಿಲ್ಲ. ಕಾಸರಗೋಡು ಕಾಂಜಂಗಾಡಿವರೆಗೆ ಕನ್ನಡವೇ ಆಗಬೇಕೆಂದು ನಮ್ಮದು ಒಂದು ಭಾವನೆ. ಕನ್ನಡವೇ ನಮಗೆ ಒಳ್ಳೆಯದು. ಏನೆಂದರೆ ಇಲ್ಲಿ ಎಲ್ಲ ಮಕ್ಕಳು ಕನ್ನಡವೇ ಕಲಿತದ್ದು. ಈಗ ಇದನ್ನು ನಾವು ಮಲಯಾಳ, ನಮ್ಮ ಈ ಕೇರಳದ ಮಂತ್ರಿ ಮಲಯಾಳ ಅಂತ ಕಡ್ಡಾಯ ಮಾಡುವಾಗ ಅದು ಕರ್ನಾಟಕದ ಮಂತ್ರಿ ಕನ್ನಡವೇ ಆಗಬೇಕು ಅಂತ ಒಂದು ಎಲ್ಲ ರೇಷನ್ನಲ್ಲೂ ಕರೆಂಟ್ ಬಿಲ್ಲು ಅದು ಇದು ಎಲ್ಲ ಕೇರಳದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಿ ಕಲಿಕೆಯನ್ನು ಕಡ್ಡಾಯಗೊಳಿಸಿರುವಂಥ ಕೇರಳದ ಸರ್ಕಾರದ ವಿರುದ್ಧ ಭಾಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಈ ಮಸೂದೆಯ ವಿರುದ್ಧ ಒಂದಷ್ಟು ಕನ್ನಡಿಗರು ಧ್ವನಿ ಎತ್ತಿರುವಂಥದ್ದು. ನಮ್ಮ ಜೊತೆ ಮೂಲತಃ ಕೇರಳದವರಾಗಿರುವಂಥ ಜಿಕೆ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನೀವೊಬ್ಬರು ಗಡಿನಾಡ ಕನ್ನಡಿಗರಾಗಿ ಈ ರೀತಿಯಾದಂಥ ಮಸೂದೆ ಬಂದಿದೆ, ಏನು ಹೇಳ್ತೀರಿ? ಇದು ನಿಜವಾಗಿಯೂ ಪರಮ ಅನ್ಯಾಯ ಅಂತ ಹೇಳ್ತಾ ಇದ್ದೇನೆ. ಯಾಕಂದರೆ ಗಡಿನಾಡ ಕನ್ನಡಿಗರು ಅದು ಆ್ಯಕ್ಚುಲಿ ಮೂಲತಃ ಕನ್ನಡಿಗರೇ. ನಾವು ಈಗಲೂ ಸಹ ನನ್ನ ಮನೆಯಲ್ಲಿದೆ, ನನ್ನ ಕುಟುಂಬದವರಲ್ಲಿದ್ದಾರೆ. ನಾನು ಮಂಗಳೂರಲ್ಲಿ ವಾಸ ಇದ್ದರು. ಆ ಕೇರಳದ ಚಂದ್ರಗಿರಿವರೆಗಿದ್ದದ್ದು ಪೂರ್ತಿ ಕನ್ನಡಿಗರದ್ದೇ ಆಗಿತ್ತು. ಈ ಕೇರಳದವರು ಹುನ್ನಾರದಲ್ಲಿ ಒಂದೊಂದೇ ಮಲಯಾಳೀಕರಣ ಮಾಡಿಕೊಂಡು ಈಗ ಅಲ್ಲಿ ಬಲಾತ್ಕಾರವಾಗಿ ಮಲಯಾಳಿಯನ್ನು ಹೇಳ್ತಾ ಇದ್ದಾರೆ. ನಾವು ಇದನ್ನು ಖಡಾಖಂಡಿತವಾಗಿ ವಿರೋಧಿಸ್ತೇವೆ. ನನಗೆ ಇನ್ನೊಂದು ವಿಚಿತ್ರ ಅಂದರೆ ಈ ನಮ್ಮ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು ಅಥವಾ CPM ಯಾರು ವಿರೋಧ ಇರುವುದು ಭಾರಿ ವಿಚಿತ್ರ ಅನಿಸ್ತದೆ. ಇದರಲ್ಲಿ ಜಾತಿ ಭೇದ ಇಲ್ಲ, ಪಕ್ಷ ಭೇದ ಇಲ್ಲ, ಇದೆಲ್ಲ ಕನ್ನಡಿಗರೇ. ಯಾವುದು ಈಗ ಕನ್ನಡಿಗರ ಅಲ್ಲಿಂದ ಒಂದೊಂದೇ ಪಲಾಯನ ಮಾಡುವಂಥ ಸ್ಥಿತಿ ಈ ನಮ್ಮ ಕೇರಳ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನಾವು ಖಡಾಖಂಡಿತ ವಿರೋಧ ವ್ಯಕ್ತಪಡಿಸಬೇಕು. ಇನ್ನೊಂದು ಉತ್ತಮ ಸಂಗತಿ ಏನಂದರೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಒಂದು ಕೇರಳದ ಆದೇಶ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ಇದು ನಿಜವಾದ ಉತ್ತಮ ಸಂಗತಿ. ಇಂದು ಸಹ ನಾವೆಲ್ಲರೂ ಎಲ್ಲ ಪಕ್ಷದವರು ಒಗ್ಗಟ್ಟಾಗಿ ಗಡಿನಾಡ ಕನ್ನಡಿಗರ ಒಂದು ಸಂರಕ್ಷಣೆ ಬರಬೇಕು. ಈ ಮಲಯಾಳ ಕಡ್ಡಾಯ ಮಸೂದೆ ಹಿಂಬರಿಯಬೇಕಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದಲ್ಲದೆ ಅಲ್ಲಿರುವ ಎಲ್ಲ ಸರ್ಕಾರಿ ಅರ್ಜಿ ಫಾರ್ಮ್ಗಳು ಎಲ್ಲ ಮಲಯಾಳೀಕರಣ ಆಗಿ ಕನ್ನಡದವರಿಗೆ
ಅದನ್ನು ಫಿಲ್ಲಪ್ ಮಾಡಲಿಕ್ಕೆ ಗೊತ್ತಿಲ್ಲ, ಅದನ್ನು ಭರ್ತಿ ಮಾಡಲಿಕ್ಕೆ ಗೊತ್ತಿಲ್ಲ, ಅಥವಾ ಯಾವುದೇ ಒಂದು ಏನು ಬರ್ತದೆ ಅವರಿಗೆ ನೋಟಿಸ್ ಬಂದರೂ ನಮ್ಗೆ ಗೊತ್ತಿಲ್ಲದ ಸ್ಥಿತಿಯಲ್ಲಿದೆ. ದಯವಿಟ್ಟು ಇಂಥ ಅನ್ಯಾಯವನ್ನು ಗಡಿನಾಡ ಕನ್ನಡಿಗರು, ನಾವೆಲ್ಲ ಕನ್ನಡಿಗರೇ, ಅದು ಮೂಲತಃ ನಾವು ಗಡಿಯಲ್ಲಿದ್ದರೂ ಸಹ ನಾವು ಈಗಲೂ ಹೆಮ್ಮೆಯನ್ನು ಹೇಳ್ತೇವೆ, ನಾವೆಲ್ಲ ಕನ್ನಡಿಗರಂತ. ಈ ಒಂದು ಅನ್ಯಾಯವನ್ನು ನಿಲ್ಲಿಸಿ ಕಡ್ಡಾಯ ಮಸೂದೆಯನ್ನು ಹಿಂಬಡಿಬೇಕಂತ ನಾನು ಆಗ್ರಹಪಡಿಸ್ತಾ ಇದ್ದೇನೆ. ಕಾಸರಗೋಡಿನಲ್ಲಿ ಹೆಚ್ಚಿನವರು, ಅದು ರಾಜ್ಯ ಕೇರಳಕ್ಕೆ ಬಿದ್ದರೂ ಕೂಡ ಕಾಸರಗೋಡಿನಲ್ಲಿ ಹೆಚ್ಚಿನವರು ಕನ್ನಡಿಗರೇ ಆಗಿರುವ ಕಾರಣವಾಗಿ ಮುಂದೆ ಇದೇ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದ್ದರೆ ಅಲ್ಲಿ ಕನ್ನಡ ಅನ್ನುವಂಥದ್ದೇ ಮಾಯವಾಗಿ ಹೋಗ್ಬೋದು. 100% ಇದೇ ಥರ ಮುಂದುವರಿದರೆ ಒಂದು 20-30 ವರ್ಷಗಳಲ್ಲಿ ಅಲ್ಲಿರುವ ಕನ್ನಡಿಗಳನ್ನು ಬಲಾತ್ಕಾರವಾಗಿ ಮಲಯಾಳೀಕರಣ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ನಾನು ಅಲ್ಲಿ ಮೂಲತಃವಾಗಿ ಕಲಿಯುವಾಗ ಎಲ್ಲ ಶಾಲೆಗಳು ಕನ್ನಡ ಮೀಡಿಯಮಲ್ಲೇ ಇದ್ದರು, ಎಲ್ಲ ಪೂರ್ತಿ ಕನ್ನಡ ಇತ್ತು. ಈಗ ಅವರು ನಿಧಾನವಾಗಿ ನಮ್ಮ ಕೇರಳಿಗರು ಒಂದೊಂದೇ ಭಾಷೆಯನ್ನು ಸೇರಿಸಿ ನಮ್ಮ ಒಂದು ಕನ್ನಡದ ಅವನತಿ ಮಾಡ್ತಾ ಇದ್ದಾರೆ. ಇಲ್ಲಿ ಕನ್ನಡಿಗರು, ಕೇರಳದ ಕನ್ನಡಿಗರು, ಗಡಿನಾಡ ಕನ್ನಡಿಗರು ನಮ್ಮ ಜಿಲ್ಲೆ ಬಿಟ್ಟು ಕರ್ನಾಟಕಕ್ಕೆ ನೆಲೆಸುವಂಥ ಪರಿಸ್ಥಿತಿ ಬಂದಿದೆ. ಇದು ಭಾರಿ ಅನ್ಯಾಯ ಅಂತ ಎನಿಸ್ತದೆ ಸರ್. ಮುಂದೆ ವಿದ್ಯಾರ್ಥಿಗಳ ಜೀವನದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು? ಇದು ಏನಾಗ್ಬೋದು ಅಂದರೆ ನೋಡಿ, ಅಲ್ಲೆಲ್ಲ ನಾವು ಮೂಲತಃ ಹುಟ್ಟು ಭಾಷೆ ಕನ್ನಡಿಗರೇ, ಕನ್ನಡ ಭಾಷೆ ಮಾಡುವವರು. ಇದೇ ಥರ ಆದರೆ ಅವರು ರಾಜ್ಯ ಬಿಟ್ಟು ಕರ್ನಾಟಕಕ್ಕೆ ನೆಲೆಸುವಂಥ ಪರಿಸ್ಥಿತಿ ಬರ್ಬೋದು. ಈಗ ನೋಡ್ಬೋದು, ಕಾಸರಗೋಡು ಜಿಲ್ಲೆ ಹೆಚ್ಚಿನವರು ವಿದ್ಯಾಭ್ಯಾಸಕ್ಕೆ, ಪ್ರಾಥಮಿಕ ವಿದ್ಯಾಭ್ಯಾಸ ಕನ್ನಡ ಮೀಡಿಯಮಲ್ಲಿ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಮಂಗಳೂರು ಗೌರ್ಮೆಂಟ್ ಕಾಲೇಜ್ ಇರ್ಬೋದು, ಬೇರೆ ಬೇರೆ ಯೂನಿವರ್ಸಿಟಿ ಇರ್ಬೋದು ಬರ್ತಾ ಇದ್ದಾರೆ. ಇದೇ ಥರ ಆದರೆ ಅವರು ಪ್ರಾಥಮಿಕ ಶಿಕ್ಷಣಕ್ಕೂ ಕರ್ನಾಟಕಕ್ಕೆ ಬರ್ಬೋದು. ಬಟ್ ಬಡವರಿಗೆ ಇಲ್ಲಿ ದುಡ್ಡು ಕೊಟ್ಟು ಬರಲಿಕ್ಕೆ, ಮನೆ ಮಾಡಲಿಕ್ಕೆ ಅವಕಾಶ ಇರಲಿಕ್ಕಿಲ್ಲ. ಈ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ನಮ್ಮ ಗಡಿನಾಡ ಕನ್ನಡಿಗರ ರಕ್ಷಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇದು ಗಡಿನಾಡ ಕನ್ನಡಿಗರಾದಂಥ GK ಭಟ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕೇರಳ ಸರ್ಕಾರ ಮಲಯಾಳ ಭಾಷಾ ಮಸೂದೆ 2025 ಜಾರಿಗೆ ತಂದಿರುವಂಥದ್ದು ಇದು ಭಾಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಯಾಕಂದರೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಲಯಾಳ ಕಲಿಕೆಯನ್ನು ಕಡ್ಡಾಯಗೊಳಿಸಿರುವಂಥದ್ದು ಇದು ಭಾಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. CM ಸಿದ್ದರಾಮಯ್ಯನವರು ಕೂಡ ಇದರ ವಿರುದ್ಧ ಆಕ್ರೋಶವನ್ನು ಕೂಡ ಹೇರಿರುವಂಥದ್ದು. ಯಾಕಂದರೆ ಕಾಸರಗೋಡು ಅನ್ನುವಂಥದ್ದು ಭಾವನಾತ್ಮಕವಾಗಿ ಕರ್ನಾಟಕದ ಜೊತೆ ನಂಟನ್ನು ಹೊಂದಿರುವಂಥ ಪ್ರದೇಶ. ಇಲ್ಲಿ ಸಾಕಷ್ಟು ಕನ್ನಡ ಮಾಧ್ಯಮಗಳಿದೆ. ಆದರೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಪ್ರಥಮ ಭಾಷೆಯಾಗಿ ಏನು ಮಲಯಾಳವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಮಸೂದೆಯನ್ನು ತಂದಿರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಕನ್ನಡ ಮಾಧ್ಯಮಗಳಲ್ಲೂ ಕೂಡ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಲಿಬೇಕಾದಂಥ ಅನಿವಾರ್ಯತೆ ಇಲ್ಲಿನ ವಿದ್ಯಾರ್ಥಿಗಳಾಗಿರುತ್ತೆ. ನಾವೀಗ ನೋಡ್ಬೋದು, ಇದು ಏನು ಗಡಿಭಾಗದಲ್ಲಿ ಇರುವಂಥ ಒಂದು ಕನ್ನಡ ಮಾಧ್ಯಮ ಶಾಲೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕನ್ನಡವನ್ನು ಕಲಿತಾ ಇದ್ದಾರೆ. ಆದರೆ ಮುಂದಿನ ಹಂತಗಳಲ್ಲಿ, ಮುಂದಿನ ದಿನಗಳಲ್ಲಿ, ಅಂದರೆ ಈ ಒಂದು ಮಸೂದೆ ಜಾರಿ ಆಗಿದೆ, ಮುಂದಿನ ದಿನಗಳಲ್ಲಿ ಏನು ಮಲಯಾಳವನ್ನು ಪ್ರಥಮ ಭಾಷೆಯಾಗಿ ಕಲಿಬೇಕಾಗುತ್ತೆ. ಹೀಗಾಗಿ ಇದರ ವಿರುದ್ಧ ಸಾಕಷ್ಟು ಗಡಿನಾಡ ಕನ್ನಡಿಗರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಯಾಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಮಾತೃಭಾಷೆಯಲ್ಲಿ ಕಲಿಯುವಂಥ ಒಂದು ಸ್ವಾತಂತ್ರ್ಯ ಇರುತ್ತೆ. ಆದರೆ ಕೇರಳ ಸರ್ಕಾರ ಈ ರೀತಿಯಾಗಿ ಮಸೂದೆ ತಂದು ಕನ್ನಡವನ್ನು ದಮನಿಸುವಂಥ ಕೆಲಸ ಮಾಡ್ತಾ ಇದೆ ಅನ್ನುವಂಥ ದೃಷ್ಟಿಯಲ್ಲೂ ಕೂಡ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಯಾಕಂದರೆ ಕೇರಳದ ಕಾಸರಗೋಡು ಅನ್ನುವಂಥದ್ದು ಹೆಚ್ಚು ನಂಟು ಇರುವಂಥದ್ದು ಕರ್ನಾಟಕದ ಜೊತೆ, ಮಂಗಳೂರಿನ ಭಾಗದ ಜೊತೆ. ಇಲ್ಲಿ ಸಾಕಷ್ಟು ಮಂದಿ ಕನ್ನಡವನ್ನೇ ಮಾತೃಭಾಷೆಯಾಗಿ ಮಾತಾಡುವವರಿದ್ದಾರೆ. ಕಾಸರಗೋಡು ಭಾಗದಲ್ಲಿ ಹೆಚ್ಚಿನ ಕನ್ನಡ ಮಾಧ್ಯಮ ಶಾಲೆಗಳಿದೆ. ಆದರೆ ಈ ರೀತಿಯಾದಂಥ ಮಸೂದೆಯನ್ನು ತಂದು ಕನ್ನಡ ಶಾಲೆಗಳನ್ನು ಮುಚ್ಚಿಸುವಂಥ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಒಂದಷ್ಟು ಆಕ್ರೋಶಗಳು ಕೂಡ ಕೇಳಿ ಬಂದಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಮಸೂದೆಯ ವಿರುದ್ಧ ಒಂದಷ್ಟು ಧ್ವನಿಯನ್ನು ಈ ಭಾಗದ ಏನು ಗಡಿನಾಡ ಕನ್ನಡಿಗರು ಎತ್ತಿರುವಂಥದ್ದು. ಅದರ ಜೊತೆಗೆ CM ಸಿದ್ದರಾಮಯ್ಯನವರು ಕೂಡ ಈ ರೀತಿಯಾದಂಥ ಹೇರಿಕೆ ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ.